ಗುಜರಾತ್ನಲ್ಲಿ ಶಕ್ತಿ ಚಂಡಮಾರುತ ಆರ್ಭಟಿಸ್ತಾ ಇದೆ. ಮುಂಗಾರು ಬಳಿಕ ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಸೌಂಡು ಮಾಡ್ತಾ ಇದೆ. ನಿಧಾನವಾಗಿ ಅಬ್ಬರ ತೋರ್ತಾ ಇದೆ ಶಕ್ತಿ ಮಾರುತ. ಗುಜರಾತ್ನಲ್ಲಿ ಶಕ್ತಿ ಚಂಡಮಾರುತ ಆರ್ಭಟಿಸ್ತಾ ಇದೆ. ಮುಂಗಾರು ಬಳಿಕ ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಎದುರಾಗಿದೆ. ನಿಧಾನವಾಗಿ ಅಬ್ಬರ ತೋರ್ತಾ ಇದೆ ಶಕ್ತಿ ಮಾರುತ. ಗಂಟೆಗೆ ಸುಮಾರು 100 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಅಬ್ಬರಿಸ್ತಾ ಇದೆ ಶಕ್ತಿ ಮಾರುತ. ಶುರುವಿನಲ್ಲೇ ಆತಂಕವನ್ನ ಹೆಚ್ಚಿಸ್ತಾ ಇದೆ ಶಕ್ತಿ ಮಾರುತ. ಅಕ್ಟೋಬರ್ 7ನೇ ತಾರೀಕಿನವರೆಗೂ ಗುಜರಾತ್ ಹಾಗೆ ಮಹಾರಾಷ್ಟ್ರದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಮಳೆ ಆಗ್ತಾ ಇದೆ ಕೂಡ. ಭಾರಿ ಮಳೆ ಎಚ್ಚರಿಕೆ ನೀಡಿದೆ ಹವಾಮಾನ ಇಲಾಖೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ತೀವ್ರ ಕಟ್ಟೆಚ್ಚರವನ್ನ ತೆಗೆದುಕೊಂಡಿದೆ. ಗುಜರಾತ್ ತೀರದಲ್ಲೂ ಕಟ್ಟುನಿಟ್ಟಿನ ಕಟ್ಟೆಚ್ಚರವನ್ನ ಕೈಗೊಳ್ಳಲಾಗಿದೆ. ಇನ್ನು ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಗುಜರಾತ್ನಲ್ಲಿ ಶಕ್ತಿ ಚಂಡಮಾರುತ ಸುಮಾರು ಗಂಟೆಗೆ 100 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಅಬ್ಬರಿಸ್ತಾ ಇದೆ. ಇನ್ನು ಅಕ್ಟೋಬರ್ 7ನೇ ತಾರೀಕಿನವರೆಗೂ ಗುಜರಾತ್ ಹಾಗೂ ಮಹಾರಾಷ್ಟ್ರ, ನಮ್ಮ ಕರ್ನಾಟಕದ ಗಡಿ ರಾಜ್ಯಗಳಲ್ಲೂ ಕೂಡ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಒಂದಷ್ಟು ಮಳೆಯಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ಈಗಾಗಲೇ ಮಳೆಯೂ ಕೂಡ ಆಗ್ತಾ ಇರುವುದು. ರಕ್ಕಸ ಮಳೆಗೆ ಪ್ರವಾಹ ಭೀತಿಯೂ ಕೂಡ ಉಂಟಾಗಬಹುದು. ಇನ್ನು ಚಳಿಯನ್ನ ಒಳಗೊಂಡಂತಹ ತೀವ್ರವಾದ ಗಾಳಿಯೂ ಕೂಡ ಉಂಟಾಗ್ತಾ ಇದೆ. ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಅಬ್ಬರಿಸ್ತಾ ಇದೆ ಶಕ್ತಿ ಮಾರುತ. ಹೆಸರಿಗೆ ತಕ್ಕಂತೆ ಶಕ್ತಿಯುತವಾಗಿ ವೇಗವಾಗಿ ಅಬ್ಬರಿಸ್ತಾ ಇದೆ ಚಂಡಮಾರುತ. ಇನ್ನು ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಗುಜರಾತ್ ತೀರದಲ್ಲೂ ಸೇರಿದಂತೆ ಮಹಾರಾಷ್ಟ್ರ ಸರ್ಕಾರವು ಕೂಡ ತೀವ್ರ ಕಟ್ಟೆಚ್ಚರವನ್ನ ತೆಗೆದುಕೊಳ್ಳಲಾಗಿದೆ. ಶುರುವಿನ ಹೊತ್ತಿನಲ್ಲೇ ಶಕ್ತಿ ಚಂಡಮಾರುತ ಈ ರೀತಿಯಾದಂತಹ ಭಯದ ವಾತಾವರಣವನ್ನ ಅಲ್ಲಿನ ಸ್ಥಳೀಯರು ಸೇರಿದಂತೆ ಸರ್ಕಾರಕ್ಕೂ ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ ನಿರೀಕ್ಷೆಗೂ ಮೀರಿದ ಮಳೆಯಾಗ್ತಾ ಇದೆ. ಜೊತೆಗೆ ಚಂಡಮಾರುತವು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇರುವುದು. ಗಂಟೆಗೆ 100 ಕಿಲೋಮೀಟರ್ ವೇಗದ ಶಕ್ತಿ ಚಂಡಮಾರುತದ ನಡುವೆಯೇ ಭಾರೀ ಮಳೆ ಕೂಡ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ವರ್ಷಧಾರೆಯೇ ಸುರಿತಾ ಇದೆ. ಶಕ್ತಿ ಮಾರುತದ ಎಚ್ಚರಿಕೆ ಮಧ್ಯೆ ಭಾರೀ ಮಳೆಯಾಗ್ತಿದೆ. ತಮಿಳುನಾಡಿನಲ್ಲಿ ಸುರಿತಾ ಇದೆ ವರ್ಷಧಾರೆ. ಮೇಘಮಲೈ ಜಲಪಾತದಲ್ಲಿ ದಿಢೀರಂತ ಪ್ರವಾಹದ ಭೀತಿ ಎದುರಾಗಿದೆ. ಜಲಪಾತ ಅಬ್ಬರದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ. ವಾಯುಭಾರ ಕುಸಿತದಿಂದ ವರ್ಷಧಾರೆ ಬೀಳ್ತಾ ಇರೋದು, ಮಳೆಯಾಗ್ತಾ ಇರೋದು. ಅಕ್ಟೋಬರ್ 8ನೇ ತಾರೀಕಿನವರೆಗೂ ತಮಿಳುನಾಡಿನಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸೂಚನೆ ಸಿಕ್ಕಿದೆ. ಮಳೆಯ ಮುನ್ಸೂಚನೆಯನ್ನ ನೀಡಿರುವುದು ಹವಾಮಾನ ಇಲಾಖೆ. ಈಗಲೇ ಹೇಳ್ತಾ ಇದೆ, ಅಂದ್ರೆ ಗಡಿ ಭಾಗದ ರಾಜ್ಯಗಳಿಗೂ ಕೂಡ ಶಕ್ತಿ ಚಂಡಮಾರುತದ ಆ ಭೀಕರತೆ ಪ್ರಭಾವ ಪರಿಣಾಮ ಕೂಡ ಬೀರುತ್ತೆ. ಈಗಾಗಲೇ ತಮಿಳುನಾಡಿನಲ್ಲೂ ಕೂಡ ಭಾರೀ ವರ್ಷಧಾರೆಯೇ ಆಗ್ತಾ ಇದೆ. ಮೇಘಮಲೈ ಜಲಪಾತದ ದೃಶ್ಯವನ್ನ ಕರ್ನಾಟಕ ನ್ಯೂಸ್ ಬೀಟ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಡಿಸ್ಪ್ಲೇನಲ್ಲಿ ನೋಡ್ತಾ ಇದ್ದೀರಾ. ವಾಯುಭಾರ ಕುಸಿತದಿಂದ ವರ್ಷಧಾರೆ ಉಂಟಾಗ್ತಾ ಇದೆ. ಇನ್ನು ಇದೇ ರೀತಿಯ ವರ್ಷಧಾರೆ ಜೊತೆಗೆ ಪ್ರವಾಹದ ಭೀತಿ ಅಕ್ಟೋಬರ್ 8ನೇ ತಾರೀಕಿನವರೆಗೂ ಇನ್ನು 3 ದಿನಗಳ ಕಾಲ ಅಬ್ಬರಿಸಲಿದೆ ಅಂತ ಮಳೆಯ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ. ಗುಡುಗು ಸಹಿತ ಮಳೆಯಾಗ್ತಾ ಇರೋದನ್ನು ಕೂಡ ಗಮನಿಸಬೇಕು. ಈಗಾಗಲೇ ಸ್ಥಳೀಯರು ಕೂಡ ಭಯಭೀತರಾಗಿದ್ದಾರೆ. ಜನಜೀವನ ಕೂಡ ಅಸ್ತವ್ಯಸ್ತವಾಗುವಂತಹ ಸಂಭವ ದಟ್ಟವಾಗಿದೆ. ಹಾಗಾಗಿ ಮಳೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ವಾಯುಭಾರ ಕುಸಿತವಾಗಿರೋದನ್ನ ಕೂಡ ಗಮನಿಸಬೇಕು. ಒಂದು ಕಡೆ ಪ್ರವಾಹ ಭೀತಿ, ಮತ್ತೊಂದು ಕಡೆ ಚಂಡಮಾರುತ. ಈ ಬಾರಿ ನಿರೀಕ್ಷೆಯ ಮಟ್ಟವನ್ನ ಮೀರಿ ಸ್ವಾಭಾವಿಕವಾಗಿ ಎಲ್ಲಾ ರೀತಿಯ ಪರಿಸ್ಥಿತಿಗೆ ಕಾರಣ ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ.